ಈ ರಾಜಕಾರಣಿಗಳ ನಡೆಯೇ ಹಾಗೆ. ಒಂದು ಮಾತಲ್ಲಿ ಹಲವು ಅರ್ಥ ಇರುತ್ತೆ, ಒಂದು ಕಥೆಯಲ್ಲಿ ಹಲವು ಉಪಕಥೆಗಳು ಇರುತ್ತೆ. ಕಾಂಗ್ರೆಸ್ ಪಾಳಯದಲ್ಲಿ ಆರಂಭ ಆಗಿರೋ ಅಂಥದ್ದೇ ಒಂದು ಗುಮ್ಮನ ಕಥೆ ನಮ್ಮ ಒಳನೋಟಕ್ಕೆ ಕಂಡಿದೆ. ಇದೊಳ್ಳೆ ಕತೆ ಆಯ್ತಲ್ಲ. ಮಕ್ಕಳಿಗೆ ಗುಮ್ಮ ಬರುತ್ತೆ ಗುಮ್ಮ ಅಂತ ಅಮ್ಮ ತೋರಿಸ್ತಾಳಲ್ಲ, ಹಂಗ್ ತೋರಿಸ್ತಾ ಇದ್ದಾರೆ. ಇವರು ಇದೆಲ್ಲ ನಡೆಯುತ್ತಾ ಅಂತ ನಮ್ಮನ್ನೇ ಕೇಳೋ ತರ ಪ್ರಶ್ನೆ ಎಸೆಯುತ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ್ದ್ ನಡೆಯೋದು, ಏನ್ ಕತೆ, ಯಾರು ಗುಮ್ಮ ಯಾರು ಅಮ್ಮ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಅಮ್ಮ ಹೇಳಿದ ಗುಮ್ಮನ ಕತೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ವಿಧಾನಸೌಧದ 3ನೇ ಮಹಡಿ ನಾಯಕರ ಬಳಿ ಹೋಗಿದ್ದ ನಮ್ಮ ಗೋವಿಂದಣ್ಣ ಅಲ್ಲಿಂದ ತಂದಿದ್ದ ಗುಸುಗುಸು ಸುದ್ದಿ ಏನಪ್ಪಾ ಅಂದ್ರೆ, ಸದ್ಯದಲ್ಲೇ ರಾಜಕೀಯ ವ್ಯವಹಾರಗಳ ಸಮಿತಿ ರಚನೆಯಾಗುತ್ತೆ ಅನ್ನೋದು. ಅದು ಸಹ ಪಕ್ಷದ ಹಿರಿಯ ನಾಯಕರು ಅದರಲ್ಲಿ ಇರ್ತಾರೆ ಅನ್ನೋ ಗುಸುಗುಸು ಕೂಡ ಅದರಲ್ಲಿ ಸೇರಿತ್ತು. ಆದ್ರೆ ಈ ಸಮಿತಿಯ ಕೆಲಸ ಏನು, ಉದ್ದೇಶ ಏನು ಕೇಳಿದ ಸಚಿವರಿಗೆ ಸಿಕ್ಕ ಉತ್ತರ ಅವರೆಲ್ಲ ಟೆನ್ಷನ್ ಆಗೋ ಹಾಗೆ ಮಾಡಿತ್ತು ಅಂದಿದ್ದು ವಿಧಾನಸೌಧದ ಕಾರಿಡಾರಿನ ಮೂಲಗಳು. ಅರೆ, ಸಚಿವರನ್ನೇ ಚಿಂತೆಗೀಡು ಮಾಡುವಂತದ್ದೇನಿದೆ ಈ ರಾಜಕೀಯ ವ್ಯವಹಾರಗಳ ಸಮಿತಿಯಲ್ಲಿ ಅಂತ ಕೇಳಿದ್ರೆ, ವಿಧಾನಸೌಧದ ಪಡಸಾಲೆ ಮೂಲಗಳ ಪ್ರಕಾರ ಈ ಸಮಿತಿಯನ್ನ ರಚನೆ ಮಾಡೋ ಉದ್ದೇಶವೇ ಸಚಿವರು ನೀತಿ ನಿರ್ಧಾರಗಳ ಪರಾಮರ್ಶೆ ಮಾಡೋದಂತೆ. ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ದ ಸಂತೋಷ್ ಲಾಡ್ ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದ ನಿರ್ಧಾರದ ಬಗ್ಗೆ 3ನೇ ಮಹಡಿ ನಾಯಕರಿಗೆ ಅಸಮಾಧಾನ ಇದೆ ಅಂತಿವೆ ಮೂಲಗಳು. ಇಂಥ ನಿರ್ಧಾರಗಳು ಮತ್ತೆ ಆಗಬಾರದು ಅಂತಲೇ ಈಗ ರಾಜಕೀಯ ವ್ಯವಹಾರಗಳ ಸಮಿತಿ ರಚಿಸೋ ಮಾತಾಡಿದ್ದಾರಂತೆ. ಆದ್ರೆ 3ನೇ ಮಹಡಿ ನಾಯಕರಿಗಿಂತಲೂ ಈ ಸಮಿತಿ ಈಗ ಅರ್ಜೆಂಟ್ ಆಗಿ ಆಗ್ಬೇಕಿರೋದು ಕ್ವೀನ್ಸ್ ರೋಡಿನ ಕಚೇರಿ ನಾಯಕರಿಗೆ ಅನ್ನೋದು ಕೈಪಾಳೆಯದ ಸೋರ್ಸುಗಳ ಮಾಹಿತಿ. ಅರೆ, ಕ್ವೀನ್ಸ್ ರೋಡಿನ ಕಚೇರಿ ನಾಯಕರಿಗೆ ಈ ಸಮಿತಿ ಆಗಬೇಕು ಅನ್ನೋ ಅರ್ಜೆಂಟ್ ಇದ್ರೆ 3ನೇ ಮಹಡಿ ನಾಯಕರು ಯಾಕೆ ಈ ಸಮಿತಿ ಬಗ್ಗೆ ಮಾತಾಡ್ತಾರೆ ಅನ್ನೋ ಪ್ರಶ್ನೆಯು ವಿಧಾನಸೌಧದ ಕಾರಿಡಾರ್ನಲ್ಲೇ ಚರ್ಚೆಗೆ ಗ್ರಾಸ ಆಗಿದ್ದನ್ನ ನೋಡಿದ ಗೋವಿಂದಣ್ಣ ಆ ಗುಸುಗುಸುವಿನ ಬೆನ್ನು ಹತ್ತಿದಾಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ, 3ನೇ ಕ್ವೀನ್ಸ್ ರೋಡಿನ ನಾಯಕರಿಗೆ ಈ ಸಮಿತಿ ಆಗಬೇಕು. ಮಾಡಲ್ಲ ಅಂದ್ರೆ ಒತ್ತಡ ಹೆಚ್ಚಾಗುತ್ತೆ. ಅದರ ಬದಲು ಸಮಿತಿ ತಾನೇ ಮಾಡೋಣ ಬಿಡಿ ಅಂದ್ರೆ ಆಗ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ ಹಾಗಾಗುತ್ತೆ ಅನ್ನೋದು 3ನೇ ಮಹಡಿ ನಾಯಕರ ಲೆಕ್ಕಾಚಾರವಂತೆ. ಎರಡು ಹಕ್ಕಿ ಹೊಡೆದಾಗೆ ಹೆಂಗಾಗುತ್ತೆ ಗೋವಿಂದಣ್ಣ, ಅದೇನ್ ನಿಮ್ ಗುಸುಗುಸು ಬಿಡಿಸಿ ಹೇಳಿ ಅಂದಾಗ ಕೊನೆಗೆ ಗೋವಿಂದಣ್ಣ ಬಾಯ್ ಬಿಟ್ರು 2 ಹಕ್ಕಿಯ ಕತೆ. ಅದೇನಪ್ಪಾ ಅಂದ್ರೆ, 3ನೇ ಮಹಡಿ ನಾಯಕರು ಆಯ್ತು ಬಿಡಿ, ಆಯ್ತು ಮಾಡೋಣ, ಮಾಡ್ಲೇಬೇಕು, ರಾಜಕೀಯ ವ್ಯವಹಾರಗಳ ಸಮಿತಿ ಆಗೇ ಆಗುತ್ತೆ ಅಂತ ಇವರೇ ಹೇಳಿಬಿಟ್ರೆ ಆಗ ಆ ಕಡೆ ಕ್ವೀನ್ಸ್ ರೋಡಿನ ನಾಯಕರು ಸುಮ್ಮನಿರ್ತಾರೆ. ಈ ಕಡೆ ಸಚಿವರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ ಅನ್ನೋ ಲೆಕ್ಕಾಚಾರ ವರ್ಕ್ ಆಗ್ತಿದೆ ಅಂತ ವಿಧಾನಸೌಧದ ಮೂಲಗಳು ಹೇಳಿದ್ದು ಅಲ್ಲಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.